ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸದಾಗಿ ವಿಡಿಯೋ ಮಾಡಿ ಹಾಕ್ತಾ ಇರೋದು ಯೂಟ್ಯೂಬ್ನಲ್ಲಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ನಾವು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಮತ್ತು ನನ್ನ ಊರ್ಗಿತ್ತಿಯವರು ಗೌಡಗೆರೆ ಚಾಮುಂಡೇಶ್ವರಿಯವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗಾಗಿ ನಾವು ಹೊರಟಿರೋವಾಗ ಆಲ್ರೆಡಿ ಮುಂಚೆನೇ ಮಳೆ ಬಂದಿತ್ತು ಅಂತ ಅಂದ್ಕೊಂಡ್ವಿ. ನಾನು ಮೊದಲನೇ ಸಲ ಯೂಟ್ಯೂಬ್ ಚಾನಲ್ಗೆ ಎಂಟರ್ ಆಗಿರೋದ್ರಿಂದ ಮೊದಲನೇ ವಿಡಿಯೋನ ನಾನು ತಾಯಿ ಸನ್ನಿಧಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾನು ಬಂದು ಮೊದಲನೇ ಸಲ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು. ತುಂಬ ಅಂದರೆ ತುಂಬ ಜನ ಇದ್ದರು, ತುಂಬಾ ರಶ್ ಇತ್ತು. ಹಾಗಾಗಿ ನಾವು ನಿಂಬೆಹಣ್ಣು ದೀಪನ ಹಚ್ಚೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಹೋದ್ವಿ. ಒಳಗಡೆ ಹೋಗ್ತಿದ್ದ ಹಾಗೇ ತುಂಬಾ ಜನ ಇದ್ದರು. ಕೊನೆಗೆ ನಾವು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಸೈಡಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡೇ ನಿಂಬೆಹಣ್ಣು ಆರತಿ ತಟ್ಟೆಗಳನ್ನ ರೆಡಿ ಮಾಡಿಕೊಂಡು ದೇವರ ಸನ್ನಿಧಾನಕ್ಕೆ ಹೋಗಿದ ತಕ್ಷಣ ಅಲ್ಲೇ ನಿಂಬೆಹಣ್ಣು ದೀಪನ ಹಚ್ಕೊಂಡು ತಾಯಿ ಚಾಮುಂಡೇಶ್ವರಿ ದೇವಿಗೆ ನಿಂಬೆಹಣ್ಣು ಆರತಿ ಮಾಡಿ ಮಂಗಳಾರತಿ ತೊಗೊಂಡು ನಮಸ್ಕಾರ ಹಾಕ್ಕೊಂಡು ಕೊನೆಗೆ ವಿಗ್ರಹದ ಮುಂದೆ ಬಂದು ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಅವನನ್ನು ನನ್ನ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೆ. ತಾಯಿ ಸನ್ನಿಧಾನಕ್ಕೆ ಬಂದ ತಕ್ಷಣ ಏನೋ ಒಂದು ಸಮಾಧಾನ, ನೆಮ್ಮದಿ. ಆ ತಾಯಿ ನನ್ನ ಮಗುಗೆ ಒಳ್ಳೇದು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅವನನ್ನು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೆ. ಪೂಜೆ ಚೆನ್ನಾಗಂತೂ ಆಯಿತು. ಹಾಗಾಗಿ ಮೊದಲನೇ ಸಲ ಬಂದಿದ್ದರಿಂದ ಮತ್ತೆ ಇನ್ನೊಂದು ಸಲ ಹೋಗಬೇಕು ಅನ್ನೋ ಮನಸ್ಸಾಯಿತು. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಯಾವಾಗ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ. ಪೂಜೆನೂ ಚೆನ್ನಾಗಾಯಿತು, ದರ್ಶನವೂ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು. ಆದರೆ ಬಸವಪ್ಪನ ದರ್ಶನ ಆಗಲಿಲ್ಲ ನಮಗೆ. ಪರವಾಗಿಲ್ಲ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.